ಕೊರಟಗೆರೆ ತಾಲೂಕು ಕಸಬಾ ಹೋಬಳಿಯ ಮಲ್ಲೇಶಪುರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಆಶೀರ್ವಾದದೊಂದಿಗೆ ಶ್ರೀ ಬಸವೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಬಸವೇಶ್ವರ ಸ್ವಾಮಿಯವರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿ, ಸಾವಿರಾರು ವರ್ಷಗಳಿಂದ ದೇಶದಲ್ಲಿ ಶಿವನ ಜೊತೆಗೆ ನಂದಿಯನ್ನ ಆರಾಧನೆ ಮಾಡುವಂತಹ ಪದ್ಧತಿ ನಡೆದುಕೊಂಡು ಬಂದಿದೆ. ಸುಮಾರು 850 ವರ್ಷಗಳ ಹಿಂದೆ ಬಸವಣ್ಣನವರು ಜನಿಸಿ ಸಮಾಜದ ಅನೇಕ ನ್ಯೂನತೆಗಳನ್ನು ಅರ್ಥ ಮಾಡಿಕೊಂಡು ದೇಶದಲ್ಲಿ ಸಮಾನತೆಯನ್ನ ಪ್ರತಿಪಾದನೆ ಮಾಡ್ತಾರೆ. ಸಮಾಜ ವರ್ಗೀಕರಣವಾಗಿರೋದು ಸರಿಯಿಲ್ಲ, ಇಡೀ ಸಮಾಜ ಒಂದೇ ವರ್ಗವಾಗಬೇಕು, ಎಲ್ಲರೂ ಸಮಾನತೆಯಿಂದ ಬದುಕಬೇಕು ಅನ್ನುವಂತಹ ತತ್ವ ಸಿದ್ಧಾಂತವನ್ನ ಇಡೀ ನಾಡಿಗೆ ಪ್ರತಿಪಾದನೆಯನ್ನ ಮಾಡಿದ್ದಾರೆ. ನಂತರ ಒಂದು ಪಾರ್ಲಿಮೆಂಟ್ ಮಾಡಿ ಅದಕ್ಕೆ ಅನುಭವ ಮಂಟಪ ಅಂತ ಹೇಳಿ ಹೆಸರಿಟ್ಟು ಯಾವುದೇ ವರ್ಗ ಜಾತಿಯಾದ್ರೂ ಅಲ್ಲಿಗೆ ಬಂದು ತಮ್ಮ ಅನುಭವ ಅನಿಸಿಕೆಗಳನ್ನ ಹೇಳೋದಕ್ಕೆ ಮಾಡಿದಂತಹ ಅನುಭವ ಮಂಟಪದಿಂದ ಸಂವಿಧಾನಕ್ಕೆ ಶಕ್ತಿ ಬಂದಿದೆ. ಬಸವಣ್ಣನವರ ತತ್ವ ಸಿದ್ಧಾಂತತೆ ಹಾಗೂ ಸಮಾನತೆಯನ್ನ ಪ್ರತಿಪಾದಿಸಿದ ರೀತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೊದಲನೇ ಪುಟದಲ್ಲಿಯೇ ಬಸವಣ್ಣನವರ ಸಮಾನತೆಯ ಬಗ್ಗೆ ರಚಿಸಿದ್ದಾರೆ ಅಂತ ಹೇಳಿ ತಿಳಿಸಿದ್ರು. ನನಗೆ ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ, ನಾನು ಕೆಳಸ್ತರದಲ್ಲಿ ಹುಟ್ಟಿದವನು ಅಂತೇಳಿ ಅವರೇ ಹೇಳ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ನಂಬಿಕೆ ಬರಲಿ ಜನರಿಗೆ. ಆಮೇಲೆ ಅವರೇ ಒಂದು ಪಾರ್ಲಿಮೆಂಟ್ ಅನ್ನ ಮಾಡ್ತಾರೆ, ಒಂದು ಸಂಸತ್ ಅನುಭವ ಮಂಟಪ ಅಂತ ಅದಕ್ಕೆ ಹೆಸರಿಡ್ತಾರೆ. ಅದರಲ್ಲಿ ವಿಶೇಷತೆ ಏನು ಅಂದ್ರೆ, ಯಾವುದೇ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ, ಅದು ಹೆಣ್ಣಿರ್ಲಿ ಗಂಡಿರ್ಲಿ, ಅವರ ಅನುಭವಗಳನ್ನ ಅನಿಸಿಕೆಗಳನ್ನ ಅಲ್ಲಿ ಹೇಳ್ಬಹುದು. ಅದನ್ನ ಅನುಭವ ಮಂಟಪ, ನಾವೇನು ಈಗ ಪಾರ್ಲಿಮೆಂಟ್ ಅಂತ ಕರಿತೀವಿ. ಸಂವಿಧಾನದ ಶಕ್ತಿ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಬಸವಣ್ಣನವರ ಸಿದ್ಧಾಂತದಿಂದ ಬಂತು. ಯಾವ ಬಸವಣ್ಣ ಸಮಾನತೆಯನ್ನ ಪ್ರತಿಪಾದನೆ ಮಾಡಿದ್ದಾರೆ, ಭ್ರಾತೃತ್ವವನ್ನ ಪ್ರತಿಪಾದನೆ ಮಾಡಿದ್ದಾರೆ, ನಾವೆಲ್ಲ ಅಣ್ಣ ತಮ್ಮಂದಿರು ಅಂತ ಹೇಳಿ ಪ್ರತಿಪಾದನೆ ಮಾಡಿದ್ದಾರೆ, ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೇ ಪುಟದಲ್ಲಿ ಬರೆದಿದ್ದಾರೆ, ಮೊದಲನೇ ಪೇಜ್ನಲ್ಲೇ ಬರೆದಿದ್ದಾರೆ. 850 ವರ್ಷದ ಹಿಂದೆ ಅಣ್ಣ ಬಸವಣ್ಣ ಹೇಳಿದ ಮಾತು ಎಷ್ಟು ಕಟು ಸತ್ಯ ಅನ್ನೋದನ್ನ ಅವರು ಅಲ್ಲಿ ಬರೆದಿದ್ದಾರೆ. ಹಾಗಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಸಂವಿಧಾನ ಈ 3 ಅಂಶಗಳನ್ನ ಪ್ರತಿಪಾದನೆ ಮಾಡಿದ್ರೆ ಅದು ಭಾರತದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣನವರ ಸಂವಿಧಾನ ಅಂತ ಹೇಳೋದು. ಹಾಗಾಗಿ ಇವತ್ತು ಬಹಳ ಶ್ರೇಷ್ಠವಾದ ದಿನ, ಬಸವ ಜಯಂತಿಯನ್ನ ಆಚರಣೆ, ಬಸವಣ್ಣವ್ರನ್ನು ಹುಟ್ಟಿದ್ದನ್ನ ಆಚರಣೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ಇವತ್ತು ಈ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ. ನೋಡಿ ಹೆಂಗಿದೆ ಅದು ಬೇರೆ. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ, ಈ ಗ್ರಾಮದ ಈ ದೇವಸ್ಥಾನವು ಹಿಂದೆ ಕೇವಲ ಮಂಟಪದ ರೀತಿಯಲ್ಲಿತ್ತು, ಆದರೆ ಇಂದು ಶಿಲಾ ಮಂಟಪದೊಂದಿಗೆ ಅತ್ಯಂತ ಸುಂದರವಾಗಿ ನಿರ್ಮಾಣವಾಗಿದ್ದು ಅದಕ್ಕೆ ಶ್ರಮಿಸಿದಂತಹ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸ್ತೇನೆ. ನಂತರ 12ನೇ ಶತಮಾನದಲ್ಲಿ ಬಸವಣ್ಣನವರು ಜನಿಸಿದ್ರು ಎನ್ನಲಾಗಿದ್ದು ಇದೇ ದಿನದಂದು ನಂದೀಶ್ವರರು ಸಹಿತ ಅಕ್ಷಯ ತೃತೀಯ ದಿವಸದೊಂದಿಗೆ ಭವ್ಯ ಅವತಾರವೆತ್ತಿದ್ದಾರೆ ಎನ್ನಲಾಗಿದೆ. ನಂದೀಶ್ವರರು ಭೂಲೋಕಕ್ಕೆ ಹೋಗಿ ಭಕ್ತರಿಗೆ ಸಹಕಾರವನ್ನು ನೀಡಿ ಅವರ ಏಳಿಗೆಗಾಗಿ ಕಷ್ಟಗಳನ್ನು ಈಡೇರಿಸುತ್ತಾರೆ. ಆದ್ದರಿಂದ ಪ್ರತಿ ಹಳ್ಳಿಗಳಲ್ಲೂ ಕೂಡ ಬಸವೇಶ್ವರ ದೇವಸ್ಥಾನ ನಿರ್ಮಾಣವಾಗುವಂತಾಗ್ಲಿ ಅಂತ ಹೇಳಿ ತಿಳಿಸಿದ್ರು. ಎಲ್ಲರ ಮನೆಯೊಳಗೂ ಸಹಿತ ಬಸವಣ್ಣನ ಪೂಜೆ ಆಗ್ತಕ್ಕಂಥದ್ದನ್ನು. ಹಾಗಾಗಿ ಎಲ್ಲ ರೈತರು ನಮ್ಮೆಲ್ಲರ ಕಷ್ಟಕ್ಕೆ ನೆರವಾಗ್ತಕ್ಕಂಥ ಬಸವಣ್ಣನ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಆತನಿಗೆ ಪೂಜೆಯನ್ನು ಮಾಡಿದರೆ ಮನೆಯಲ್ಲಿರ್ತಕ್ಕಂಥ ಬಸವಣ್ಣನ ಪೂಜೆ ಆಗುತ್ತೆ ಅನ್ನುವಂಥ ಒಂದು ಕಾರಣಕ್ಕಾಗಿ
ಪ್ರತಿಯೊಂದು ಗ್ರಾಮಗಳಲ್ಲಿ ಬಸವೇಶ್ವರ ದೇವಸ್ಥಾನಗಳನ್ನು ನಂದೀಶ್ವರನನ್ನು ಪ್ರತಿಷ್ಠಾಪನೆ ಮಾಡಿ ಬಸವೇಶ್ವರನ ಪೂಜೆ ಮಾಡುವಂಥದ್ದನ್ನು ನಾವೆಲ್ಲ ನೋಡ್ಕೊಂಡು ಬರ್ತೇವೆ. ಹಾಗಾಗಿ ಒಂದು ಕಡೆ ನಂದೀಶ್ವರನ ಭೂಲೋಕಕ್ಕೆ ಅವತರಿಸಿದಾಗ 12ನೇ ಶತಮಾನದಲ್ಲಿ ಬಸವಣ್ಣನವರು ಇದೇ ದಿವಸದ ಜನ್ಮವನ್ನು ಪಡೆದುಕೊಂಡು ದೇಶದಲ್ಲಿ ಒಂದು ಸಮಾನತೆಯನ್ನು ತರತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ ನೋಡಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದನ್ನಬೇಕು ಅನ್ನುವಂಥ ಮಾತಿನಿಂದ ಹಿಡಿದುಕೊಂಡು ಪ್ರತಿಯೊಂದು ಜೀವನದ ಮೌಲ್ಯಗಳನ್ನು ತಿಳಿಸಿಕೊಟ್ಟಂಥವ್ರು ಬಸವಣ್ಣವರು. ನುಡಿಯೊಳಗೆ ನಡೆಯದಿದ್ದರೆ, ನುಡಿದಂತೆ ನಡೆಯದಿದ್ದರೆ ಹಿಡಿದಿಟ್ಟ ಲಿಂಗ ಘಟಸರ್ಪವಾಗುವುದಯ್ಯ ಅನ್ನುವಂಥ ಒಂದು ಮಾತನ್ನು ಕಠೋರವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಪ್ರತಿಯೊಂದು ವಚನಗಳು ಮನುಷ್ಯನ ಬದುಕಿ ಬಾಳುವಂತ, ಮನುಷ್ಯನಿಗೆ ಬೇಕಾಗುವಂತ ಜೀವನದ ಮೌಲ್ಯಗಳನ್ನ ವಚನಗಳ ಮುಖಾಂತರವಾಗಿ ಕೊಟ್ಟದನ್ನು ನೋಡ್ಕೊಂಡು ಬರ್ತೇವೆ. ಇದೇ ಸಂದರ್ಭದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಗೌರವ ಡಾಕ್ಟರೇಟ್ ಅನ್ನು ಪಡೆದಂತಹ ಶ್ರೀ ಕ್ಷೇತ್ರ ಗೊರವನಹಳ್ಳಿ ಕಮಲಮ್ಮಜ್ಜಿ ಅವರ ಮೊಮ್ಮಗಳಾದಂತಹ ಶ್ರೀಮತಿ ಲಕ್ಷ್ಮೀ ಪ್ರಸಾದ್ ರವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು.